रजसानामदपतये नमः। कामे कामान् काम कामाय मख्यं कामेश्वराय वैश्रवणाय ददातु कुबेराय वैश्रवणाय महाराजाय ते नमः। वेदोक्तमन्त्रपुष्पं समर्पयामि। ಅಮ್ಮ ಇವಾಗ ಆಲುಕ್ಸಕ್ಕೆ ಹೋಗೋಣವಾ? ಖಂಡಿತ ಅಮ್ಮ, ಆ ಕಾರ್ಯನೂ ನಿನ್ನಿಂದಾನೇ ಆಗಲಿ. ಬಾ ಅಮ್ಮ, ಬಾ ಅಪ್ಪ, ಬನ್ನಿ ಅಣ್ಣ ಅದಕ್ಕೆ ಬನ್ನಿ. ಆಗ್ಲವಾ? ಲಕ್ಷ್ಮಿ, ನೀನು ಸರಿಯಾಗೇ ಹೇಳಿದ್ದೆ. ನಾನಿಲ್ಲಿಗೆ ಬರಬಾರ್ದಾಗಿತ್ತು. ನಿನ್ನ ಮಾತು ಕೇಳದೆ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು. ವೀಣಾ, ಏನೇ ರೆಡಿ ಆಗಿಲ್ವನೇ? ಬೇಗ ರೆಡಿಯಾಗೆ. ರೆಡಿ ಆಗ್ಬೇಕಾ? ಹಾಂ. ಎಲ್ಲಿಗೆ ಹೋಗೋಕ್ಕೆ? ಇದೇನು ಹಿಂಗೆ ಕೇಳ್ತೀಯಾ? ಇವತ್ತು ಆ ಹರೀಶನ ಮನೆ ಗೃಹ ಪ್ರವೇಶ ಅಲ್ವನೇ? ಬೇಗ ಬೇಗ ರೆಡಿಯಾಗು, ಹೊಡೋಣ. ಅಲ್ಲಿಗ? ಹಾಂ, ಅಲ್ಲಿಗೆ ನಾನು ಬರಲ್ಲ. ಯಾಕೆ ನೋಡೆ, ನಮ್ಮ ನಡುವೆ ಏನೇ ಮನಸ್ತಾಪ ಇರ್ಬೋದು, ಆದರೆ ಇಂಥ ಟೈಮಲ್ಲಿ ಅದೆಲ್ಲ ಬೇಕಾ? ಅದೆಲ್ಲ ಬಿಟ್ಬಿಡು, ಬಾ ಹೋಗ್ಬರೋಣ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ಹೆತ್ತು ಹೊತ್ತು ಸಾಕಿ ಸಲಹಿದ ಅಪ್ಪ ಅಮ್ಮನೆ ಕಡೆಗಾಣಿಸ್ತಾರೆ. ಇನ್ನು ನಾವು ಬರೀ ಅಣ್ಣ ಅತ್ತಿಗೆ ಅಷ್ಟೇ. ನಾವು ಹೋಗದಿದ್ರೆ ಏನೂ ಆಗಲ್ಲ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ರೀ. ಏನಿದೆಯೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ
ನೀವಿಬ್ಬರು ಅಣ್ಣ ತಮ್ಮ ಈ ಮನೆ ಒಡೆಯೋ ನಿರ್ಧಾರ ಮಾಡಿದ್ದೆ ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ನೀವು ಮನೆ ಬೇರೆ ಮಾಡಿರೋ ಉದ್ದೇಶನೇ ಸರಿಯಾಗಿಲ್ಲ. ನೀವಿಬ್ಬರು ಮನೆ ಒಡೆಯೋ ನಿರ್ಧಾರದಿಂದ ನಮ್ಮೆಲ್ಲರ ಮನಸ್ಸು ಒಡೆದೋಗಿದೆ. ನನ್ನ ಮನಸ್ಥಿತಿನೇ ಸರಿಯಾಗಿಲ್ಲ. ಹಾಗೂ ಹಿಂಗೂ ಏನೋ ಮನಸ್ಸು ಮಾಡಿ ನಾನು ಅಲ್ಲಿಗೆ ಬಂದೆ ಅಂತ ಇಟ್ಕೊಳ್ಳಿ. ಆ ಸಿಂಚನ ಇಲ್ದಿರೋ ಕೊಂಕು ಮಾತುಗಳನ್ನ ಹೇಳಿ ನನಗೆ ಇನ್ನಷ್ಟು ಹಿಂಸೆ ಮಾಡ್ತಾಳೆ, ನನಗೆ ಇನ್ನಷ್ಟು ನೋವು ಮಾಡ್ತಾಳೆ. ಅಲ್ಲಿ ಬಂದು ನೋವು ತಿನ್ನೋ ಬದಲು ನಾನು ಇಲ್ಲೇ ಆರಾಮಾಗಿರ್ತೀನಿ. ನೀನು ಬರದೇ ಇದ್ರೆ ಗೃಹ ಪ್ರವೇಶ ನಿಂತೋಗುತ್ತಾ? ಅವ್ರು ಫಂಕ್ಷನ್ ಮಾಡೇ ಮಾಡ್ತಾರೆ ನೋಡೇ. ಒಳ್ಳೆ ಊಟ ಇರುತ್ತೆ, ಆರಾಮಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣಪ್ಪ. ನಿನಗೂ ಒಂದು ದಿವಸ ಅಡುಗೆ ಮಾಡೋದು ತಪ್ಪುತ್ತೆ. ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ನೀವು ಎಷ್ಟು ಸಲ ಕರೆದ್ರು ಅಷ್ಟೇ, ನಾನು ಬರಲ್ಲ ಆಮೇಲೆ ಬರಲ್ಲ ಅಷ್ಟೇ. ನೀವೇ ಹೋಗಿ ಬನ್ನಿ. ಆಯಿತು ಬಿಡು, ನಾನು ಹೋಗಿ ಬರ್ತೀನಿ. ಈ ಹಳೆ ಸೀರೆ ಮುಡ್ಸ್ಕೊಂಡು ಇಲ್ಲೇ ಬಿದ್ದಿರು. ಹೋಗಿ ಹೋಗಿ, ಏನೋ ಆ ಊಟನ ಇವ್ರ ತಮ್ಮ ಹಾಕೋಂಗೆ, ಅವ್ರ ಅಪ್ಪ ಹಾಕೋ ಊಟಕ್ಕೆ ಇವ್ರು ಹೋಗ್ತಾರೆ ಅಂದ್ಕೊಂಡು. ಸಿಂಚು, ನೀನು ಜಾಣೆ ಕಣೆ. ಮನೆಗೆ ಬರಕ್ಕೆ ಮುಂಚೆನೆ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ವಸ್ತುಗಳೆಲ್ಲ ಜೋಡಿಸ್ಕೊಂಡಿದ್ಯಾ. ಈ ಕೆಲಸ ನೀನು ಅಳಿಯ ಮಾಡೋದು. ನಿಲ್ಲು, ನಾನೇ ಕೊಡ್ತೀನಿ ಬಿಡು. ಇನ್ಮೇಲೆ ಅಡುಗೆ ಮನೆ ನಮ್ಮಮ್ಮನ ಸಾಮ್ರಾಜ್ಯ. ಅವ್ರಿಗೆ ಅಡುಗೆ ಮಾಡೋದು ಅಂದ್ರೆ ಬಹಳ ಪ್ರೀತಿ. ಅದಕ್ಕೆ ಅವ್ರು ಇನ್ಮೇಲಿಂದ ನಮ್ಮ ಜೊತೆಲೇ ಇರ್ತಾರೆ. ಅವ್ರಿಲ್ಲಿದ್ರೆ ಮನೆ ಕಳೆನೇ ಬೇರೆ. ಅಪ್ಪನ್ನ ಅಣ್ಣ ನೋಡ್ಕೋತಾನೆ, ನಾವು ಅಮ್ಮನ ನೋಡ್ಕೋತಾ ಇದ್ದೀವಿ. ಇದೇನ್ ಸಿಂಚು, ನಿಮ್ಮ ಅತ್ತೆ ಮಾತ್ರ ಬಂದು ನಿಮ್ಮಿಬ್ಬರ ಜೊತೆ ಇರ್ತಾರಾ? ಹೌದು ಅತ್ತಿಗೆ, ನಿಮಗೆ ಗೊತ್ತು ನನಗೆ ಎಷ್ಟು ವರ್ಕ್ ಪ್ರೆಷರ್ ಇದೆ ಅಂತ. ಮನೆ ಕೆಲಸ ಮಾಡೋಕ್ಕೆ ಯಾರಾದರೂ ಇರಲೇಬೇಕು ಅಲ್ವಾ? ಅದಕ್ಕೆ ಮನೆ ಕೆಲಸಕ್ಕಂತಾನೆ ಅತ್ತೆ ಬಂದು ನಮ್ಮ ಜೊತೆ ಇರ್ತಾರೆ. ಅದೇ ಅಡುಗೆ ಕೆಲಸಕ್ಕೆಲ್ಲ ಇವಳಿಗೆ ಹೆಲ್ಪ್ ಮಾಡ್ತಾರೆ. ಸಿಂಚು, ಮತ್ತೆ ನಿನ್ನ ಜೊತೆಲಿರೋದು ತುಂಬ ಖುಷಿ ಆಗ್ತಿದೆ. ಮನೇಲಿ ಯಾವಾಗಲೂ ಒಬ್ರು ದೊಡ್ಡವ್ರು ಇರಬೇಕು, ಆವಾಗಲೇ ಮನೆ ಕಳೆ. ಇದಕ್ಕೆ ನಿಮ್ಮ ಮತ್ತೆ ಒಪ್ಕೊಂಡ್ರಾ? ಒಪ್ಕೊಳ್ದೆ ಇನ್ನೇನು ಮಾಡ್ತಾರಮ್ಮೆ? ಇನ್ನೂ 7 ದಿನ ಅಂತ ಆ ಚಿಕ್ಕ ಮನೇಲಿ ಇರ್ತಾರೆ ಹೇಳೋ. ಈಗ ಇಷ್ಟೊಂದು ದೊಡ್ಡ ಮನೆ ಸಿಕ್ಕಿರುವಾಗ ಬರೋದಕ್ಕೆ ಒಪ್ಕೊಳ್ದೆ ಇರ್ತಾರಾ? ಅಪ್ಪ, ಭಾವನಾ, ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಪ್ಪ, ನೀವೇಗಿದ್ದೀರಾ? ಆರಾಮಾಗಿದ್ದೀನಿ. ನಮಸ್ಕಾರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀನಿ. ಯಾಕೆ ತಡ ಆಯಿತು ನಿಮ್ಮಿಬ್ಬರದು? ಅಯ್ಯೋ, ನಂದೇನು ತಡ ಮಾವ, ನಾನು ಬಿಡ್ನೇ ರೆಡಿ ಆಗ್ಬಿಡ್ತೀನಿ. ಆದರೆ ನಮ್ಮ ಮೇಡಮ್ ಅವ್ರು ಅಲ್ಲ ನಂದೇ ಲೇಟ್ ಮಾವ, ನಂದೇ ಲೇಟ್. ಮೇಡಮ್ ರೀ, ಮಾವ ನೀವಿಬ್ರು ಮಾತಾಡ್ತೀರಿ, ಒಂದು ನಿಮಿಷ ಬಂದ. ಅಪ್ಪ, ಯಾಕೊಂಥರ ಇದೆಯಾ? ಏನಾಯ್ತು? ಏನಿಲ್ವಲ್ಲವ, ಆರಾಮಾಗಿದ್ದೀನಿ. ನಮ್ಮ ಹರೀಶ ಎಷ್ಟು ದೊಡ್ಡ ಮನೆಗೆ ಬರ್ತಾ ಇದ್ದಾನೆ, ಖುಷಿಯಾಗಿದ್ದಾನೆ. ಅವನ ಖುಷಿನೇ ನಮ್ಮ ಖುಷಿನೂ ಅಲ್ವಾ? ನಾನು ಯಾಕೆ ಆರಾಮಿದ್ದೀನಿ. ಇಲ್ಲಪ್ಪ, ನೀನು ಬರೀ ಬಾಯಿ ಮಾತಿಗೆ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ಯಾ ಹೊರತು ಖುಷಿಯಾಗೇನಿಲ್ಲ. ಯಾಕಪ್ಪ, ನಮ್ಮ ಮಾವ ಏನಾದರೂ ಅಂದ್ರ? ನಿನ್ನ ಮೌನನೇ ಹೇಳ್ತಿದೆ ಅಪ್ಪ, ಅವ್ರು ಏನಾದರೂ ಹೇಳಿರ್ತಾರೆ ಅಂತ. ಅವಮಾನ ನಮಗೇನು ಹೊಸದಲ್ಲಪ್ಪ. ನಮ್ಮ ಮಾವ ಮಾತಾಡೋದ್ರಲ್ಲಿ ಸ್ವಲ್ಪ ಹೊರಟೆ, ಆದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ನೀನು ಅವ್ರ ಮಾತಿಗೆ ಬೇಜಾರಾಗಬೇಡಪ್ಪ. ಹಾಗೆಲ್ಲ ಏನಿಲ್ಲ ಮಗಳೇ. ಅವ್ರು ಹೇಳೋದನ್ನು
ಮಕ್ಕಳು ಒಳ್ಳೇದಕ್ಕೆ ಅಲ್ವಾ? ಮಕ್ಕಳು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದ್ರೆ ಅಪ್ಪ ಅಮ್ಮಂಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ನಂಗೆ ಅರ್ಥ ಆಗುತ್ತೆ ಮಕ್ಕಳೇ, ನಾನು ಆರಾಮಾಗಿದ್ದೀನಲ್ಲ. ಅಪ್ಪ ಅಮ್ಮ ಬರ್ಲಿಲ್ವಾ? ಇಲ್ಲ ಮಗಳೇ, ಅವಳಿಗೆ ಒಂದು ಸ್ವಲ್ಪ ಮೈ ಹುಷಾರಿರಲಿಲ್ಲ, ಬರಲ್ಲ ಅಂದ್ಲು. ಓ ಆಗ್ಲೇ ಆಲೋಚಿಸಿದ್ದೆಲ್ಲ ಆಗೋಯ್ತೆ. ನಾನು ಬರೋದು ತಡಾಗೋಯ್ತು, ಕ್ಷಮಿಸ್ಬಿಡಿ ಅಪ್ಪಾಜಿ. ಇಲ್ಲಿ ಬಿಡ್ಲ ಸಿದ್ದೇಗೌಡ, ಒಟ್ನಲ್ಲಿ ಬಂದಿದ್ದಿಲ್ಲ ಅಷ್ಟು ಸಾಕು. ತೊಳಿ ಇಲ್ಲ ಏನು ಬಾವ, ನಿಮ್ಗೆ ಖುಷಿನೇ? ಮನೆ ಎಲ್ಲ ಇಷ್ಟ ಐತೆ? ಸಿಂಚನಂಗೆ ಖುಷಿ ಆದರೆ ನನಗೆ ಖುಷಿನೇ ತಾನೆ. ಇಷ್ಟು ದೊಡ್ಡ ಮನೇಲಿ ಇರ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೂಕಂಡು ಬಿಡಪ್ಪ, ನಿನಗೆ ಬೀಳೋದಿಲ್ಲ ಕಿತ್ತೋಗಿರೋ ಕನಸೆ ಅಲ್ವೇ? ಅದಕ್ಕೆ ಇಂಥವೆಲ್ಲ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಪ್ಪಯ್ಯ, ಯಾಕೆ ಹಂಗೆ ಮಾತಾಡಿರಿ? ಎಲ್ರಿಗೂ ಒಂದು ಟೈಮ್ ಅಂತ ಬಂದೇ ಬರ್ತದೆ, ಆಗ ಭಾವನೆ ಏನಾದ್ರು ಮಾಡೇ ಮಾಡ್ತಾರೆ. ಸಿಂಚು, ಇವಾಗ ಖುಷಿ ಆಯ್ತಾ? ನಿನ್ನ ಕನಸು ನನಸಾಯ್ತಲ್ಲ, ನಿನಗೂ ಒಂದು ಸ್ವಂತ ಮನೆ ಆಯಿತು. ಇನ್ಮೇಲಾದರೂ ಆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡಬೇಡಿ, ಹೊಂದ್ಕೊಂಡು ಚೆನ್ನಾಗಿರಿ. ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಬಂದು ಹೇಳ್ಕೊ. ಅಮ್ಮ, ಇನ್ನ ಯಾವ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ನಾವು ಆ ಸಮಸ್ಯೆ ಕೂಪದಿಂದ ಹೊರಗೆ ಬಂದ್ವಲ್ಲ. ಇನ್ನು ನಾವು ಖುಷಿಯಾಗಿರ್ತೀವಿ ಅಲ್ವಾ ರೀ? ಅಕ್ಕ, ಏನು ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಫೋನ್ ಮಾಡಿ ಕರೆದ್ರಲ್ಲ, ಏನಕ್ಕ? ಮನೇಲೆಲ್ಲ ಆರಾಮಾಗವ್ರು ತಾನೆ? ದೇಹದ ಆರೋಗ್ಯಕ್ಕೇನು ಚೆಲ್ವಿ, ಎಲ್ಲರೂ ಆರಾಮಾಗೇ ಇದ್ದೀವಿ. ಮನಸ್ಸೇ ಸರಿ ಇಲ್ಲ. ಮನೆಯಲ್ಲಿ ನಡೀತಾ ಇರೋದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ದು ಒಂದು ಜೀವನ ಅಂತ ಅನಿಸ್ತಾ ಇದೆ. ಯಾಕಕ್ಕ? ಅಂಥದ್ದೇನಾಯ್ತು? ಚೆಲ್ವಿ, ಹರೀಶಾನು ಸಿಂಚನಾನು ಬೇರೆ ಮನೆಗೆ ಹೋಗ್ತಿದಾರಂತೆ. ಅವರಿಬ್ರು ಬೇರೆ ಹೋಗೋದಲ್ದೆ ಅತ್ತೆ ಮಾವನು ಬೇರೆ ಬೇರೆ ಮಾಡ್ತಾರಂತೆ. ಅಕ್ಕ, ಏನ್ ಹೇಳ್ತಿದ್ದೀರ ನೀವು? ಹೌದು ಚೆಲ್ವಿ, ಅತ್ತೆನ ಹರೀಶ ಕರ್ಕೊಂಡು ಹೋಗ್ತಾನಂತೆ, ಮಾವನ್ನ ನಮ್ಮ ಜೊತೆ ಬಿಟ್ಟು ಹೋಗ್ತಾರಂತೆ. ಅಕ್ಕ, ನಿಜ ಹೇಳ್ತಾ ಇದ್ದೀರಾ? ಹೌದು ಚೆಲ್ವಿ, ನೀನ್ ಬರೀ ಕೇಳಿಸ್ಕೊಂಡೆ ಈಗ ಅನ್ಕೋತಿದೀಯ, ಆದ್ರೆ ನಾನು ದಿನ ಮನೆಯಲ್ಲಿ ಇದೆಲ್ಲ ನನ್ನ ಕಣ್ಣು ಮುಂದೆನೆ ನಡೀತಾ ಇರುತ್ತೆ. ಇದನ್ನೆಲ್ಲ ನಾನು ಹೆಂಗ್ ಸಹಿಸ್ಕೋಬೇಕು ಹೇಳು? ಇವ್ರು ಯಾರಿಗೂ ಮನುಷ್ಯತ್ವನೇ ಇಲ್ಲ ಚೆಲ್ವಿ, ಎಲ್ಲ ಮನುಷ್ಯತ್ವನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹೀಗೆಲ್ಲ ನಡ್ಕೋತಾ ಇದ್ದಾರೆ. ಅಯ್ಯೋ ಅಕ್ಕ, ಇಷ್ಟಕ್ಕೆಲ್ಲ ನೀವ್ ಯಾಕೆ ಅಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ಅಳದೆ ಇನ್ನೇನ್ ಮಾಡ್ಲಿ ಚೆಲ್ವಿ, ನನ್ನಿಂದ ಏನು ಮಾಡಕ್ಕಾಗ್ತಾ ಇಲ್ಲ. ಅಳೋದೊಂದೇ ನನ್ನ ಪಾಲಿಗಿರೋದು. ಅತ್ತೆ ಮಾವನ್ನ ಬೇರೆ ಬೇರೆ ಮಾಡ್ತಾರಂತೆ. ಹೆಂಗೆ ಚೆಲ್ವಿ? ಈ ವಯಸ್ಸಲ್ಲಿ ಅವರಿಬ್ಬರನ್ನ ದೂರ ಮಾಡಿದ್ರೆ ಅವ್ರ ಶಾಪ ಇವ್ರಿಗೆ ತಟ್ಟದೇ ಇರುತ್ತಾ ಹೇಳು? ಅವ್ರ ಶಾಪ ತಟ್ಟುತ್ತೋ ಬಿಡುತ್ತೋ, ನನ್ನ ಕಣ್ಣೀರಂತೂ ತಾಗತ್ತೆ ಅವ್ರಿಗೆ. ಹೋಗ್ಲಿ ಬಿಡಿ ಅಕ್ಕ, ಎಲ್ಲ ನಮ್ಮೋರೇ ಅಲ್ವಾ? ನೋಡಯ್ಯ,
ನನ್ನ ಮಗಳು ಆಸೆ ಪಟ್ಟಂಗೆ ಒಂದು ಸ್ವಂತ ಮನೆ ಆಗಿದೆ. ನಿನ್ನ ನರಿ ಬುದ್ಧಿ ತೋರಿಸಿ ಅವಳು ಸಂತೋಷನೆಲ್ಲ ಹಾಳು ಮಾಡಬೇಡಪ್ಪ. ಏನು ಮಾವ ನೀವು ಹೀಗೆಲ್ಲ ಮಾತಾಡ್ತೀರಾ? ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಹೂ ಕಣಪ್ಪ, ನಾ ಕಾಣೆ. ಅವಳು ತಾಲಿ ಕಟ್ಟು ಓಡಿಸ್ಕೊಂಡು ಹೋದಾಗಿಂದ ನೀನು ಇದನ್ನೇ ಹೇಳ್ತಾ ಇರೋದು. ನಾನೇನೋ ಬಿಸ್ನೆಸ್ ಮಾಡ್ತೀನಿ, ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ. ಏನು ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ಯಪ್ಪ ನೀನು? ಏನೋ ಮಾಡಕ್ಕೆ ಹೋಗಿ ಇರೋ ದುಡ್ಡೆಲ್ಲ ಕಳ್ಕೊಂಡು ಯಥಾಸ್ಥಿತಿಲಿ ಇದೆಯಾ? ನಿನ್ನ ಕೈಲಿ ಆಗಲ್ಲ ಅಂತ ತಾನೇ ಅವಳಿಗೆ ನಾನು ಸ್ವಂತ ಮನೆ ಕೊಡಿಸಿದ್ದು. ನೋಡೋ, ಇಲ್ಲದೆ ಇರೋದನ್ನೆಲ್ಲ ಅವಳ ತಲೆಗೆ ತುಂಬಿ ಅವಳ ನೆಮ್ಮದಿನೆಲ್ಲ ಹಾಳು ಮಾಡಬೇಡಪ್ಪ. ರೀ ಸುಮ್ಮನೆ ರೀ, ಇವತ್ತು ಗೃಹ ಪ್ರವೇಶ, ಪಾಪ ಅವ್ರ ಮನ್ಸಿಗೆ ನೋವು ಮಾಡಬೇಡಿ. ಸುಮ್ಕೆ ರಮೇ, ನಿಂಗೆ ಗೊತ್ತಾಗಿಲ್ಲ. ನಾ ಕಾಣೆ ಅವನ ಬುದ್ಧಿ. ಸುಮ್ಮನೆ ಇರ್ತೀರಾ? ಸರಿ ಆಯ್ತು ಬಿಡು, ನಿನ್ನ ಖುಷಿನೇ ನನ್ನ ಖುಷಿ. ಅಳಿಯಂದ್ರೆ ನನ್ನ ಮಗಳು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಳೆ. ಅದಕ್ಕೆ ಅಪ್ಪ ಅಮ್ಮನ್ನೇ ಮರೆತು ನಿಮ್ಮ ಜೊತೆಲಿ ಬಂದ್ಬಿಟ್ಲು. ನೋಡಿ, ಕಟ್ಕೊಂಡಿರೋ ಹೆಂಡ್ತಿನ ಸುಖವಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವು ಸುಖವಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾ ಇಲ್ಲ, ಮತ್ತೆ ಅದು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡು ಅವಳ ಮನ್ಸಿಗೆ ನೋವು ಮಾಡಬೇಡಿ. ಮತ್ತು ನಾನು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿರ್ಬೋದು, ಆದರೆ ನನ್ನ ಕೈಲಾದಷ್ಟು ಚೆನ್ನಾಗಿ ಸಿಂಚನನ ನೋಡ್ಕೊಂಡಿದ್ದೀನಿ. ನನ್ನ ತಪ್ಪಿನ ಅರಿವಾಗಿದೆ. ಈಗಿಂದ ಅವಳು ಖುಷಿಗೋಸ್ಕರನೇ ಬದುಕ್ತೀನಿ, ಯೋಚನೆ ಮಾಡಬೇಡಿ. ನಿಮ್ಮ ಮಾತು ನಿಜ ಆದರೆ ಅಷ್ಟು ಸಾಕಳಿ ಅಂದರೆ. ಯಾಕೆಂದರೆ ಒಬ್ಬಳೆ ಮಗಳು ಅಂತ ತುಂಬ ಸುಖವಾಗಿ ಸಾಕಿದ್ದೀವಿ. ನಿಜ ಹೇಳಬೇಕಂದ್ರೆ ಅವಳು ಕಷ್ಟ ಏನು ಅಂತ ಗೊತ್ತಾಗಿದ್ದು ನಿಮ್ಮ ಮನೆಗೆ ಬಂದಮೇಲೆ. ಯಾವಾಗಲೂ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಳು ಖುಷಿಗೆ ಅಂತ ಈ ಮನೆ ತೊಗೊಂಡಿದ್ದೀವಿ. ಇನ್ಮೇಲೆ ಇಬ್ಬರು ಸುಖವಾಗಿದ್ಬಿಡಿ. ಸರಿ ಅಂತ ನೋಡಿ, ನಿಮ್ಗೇನಾದರೂ ತೊಂದರೆ ಆದರೆ ನನ್ನ ಹತ್ರ ಹೇಳಿ, ಪರಿಹಾರ ಮಾಡೋಣ. ಇವನೆಲ್ಲಮ್ಮಿ ಹೇಳ್ತಾನೆ, ಎಲ್ಲ ನನ್ನ ಮಗಳ ತಲೆಗೆ ತುಂಬಿ ನಮ್ಮ ಮುಂದೆ ಚೂ ಬಿಡ್ತಾನೆ. ಅವಳು ನಮ್ಮ ಮುಂದೆ ಬಂದು ಗೊಳೋ ಅಂತ ಹತ್ಕೊಂಡು ನಿಂತ್ಕೋತಾಳೆ. ಇಷ್ಟು ವರ್ಷ ಇದೇ ಅಲ್ವೇ ಆಗಿರೋದು? ಸುಮ್ಮನೆ ಇರ್ರಿ. ನಡೆಯೋ ಕಾಲು ಏಳುವ ಸಹಜ. ಅಳಿಯಂದ್ರೆ ಹೇಳಿದ್ರಲ್ಲ, ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ನಮ್ಗಷ್ಟು ಸಾಕಲ್ವಾ? ಸರಿ ಬಿಡಮ್ಮೆ, ಅದನ್ನು ನೋಡೇ ಬಿಡ್ತೀನಿ. ಅಳಿಯಂದ್ರೆ ಅವ್ರ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಮಗಳ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಅವಳು ಕಣ್ಣೀರು ಹಾಕ್ತಾಳಲ್ಲ ಅಂತ ನೊಂದ್ಕೊಂಡು 4 ಮಾತು ಹೇಳಿದ್ರು. ನೀವೇನು ಬೇಜಾರು ಮಾಡ್ಕೋಬೇಡಪ್ಪ, ದಯವಿಟ್ಟು. ರೀ, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಓ ಆಂಟಿ, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನನ್ನ ತಮ್ಮಂದೇ ಮನೆ ಇದು, ಕೂತ್ಕೊಳ್ಳಿ. ಸರ್ ಚೆನ್ನಾಗಿದ್ದೀರಾ? ಹರೀಶಾ? ಓಹೋ, ಯಾಕೋ ಇಷ್ಟೊಂದು ಲೇಟು? ಊಟ ಟೈಮಿಗೆ ಬಂದಿದ್ದೀನಲ್ಲ. ಸರಿ ತಗೋ, ತುಂಬು. ನಿನ್ನ ಥರನೇ ಇದೆ. ಅದಕ್ಕೆ ಅಲ್ಲ ಬರಲಿಲ್ಲನಾ? ಅದೇ ಹುಷಾರಿಲ್ಲ ಕಣ. ಹೌದಾ? ಓ, ಏನು ಒಂದೇ ದಿನ ಒಂದೇ ಮನೇಲಿ ಅತ್ತೆ ಸೊಸೆಗೆ ಇಬ್ರಿಗೂ ಹುಷಾರಿಲ್ಲ? ಹೋ, ಇಷ್ಟು ದೊಡ್ಡ ಮನೆ ನೋಡಿ ಹೊಟ್ಟೆ ಹೊರ್ಕೋಬೇಕು ಅಂತ ಬಂದಿಲ್ಲ ಅನ್ಸುತ್ತಲ್ವಾ? ಇನ್ನೊಂದು ಸ್ವಲ್ಪ ದಿವಸ ನಿನ್ನ ಹೊಟ್ಟೆನೂ ಉರಿಯೋ ಹಾಗೆ ನಾನು ಮಾಡ್ತೀನಿ. ಹಾಗೇನಿಲ್ಲ, ಅವಳಿಗೆ ನಿಜವಾಗ್ಲೂ ಹುಷಾರಿಲ್ಲ. ಹಾಂ, ತಗೊಮ್ಮ ಗಿಫ್ಟು. ಚೆನ್ನಾಗಿದೆ, ಒಳಗಿಡ. ಹುಷಾರ್. ಹಾಂ, ಏನೋ ಸದ್ಯ ನೀನು ಬಂದಿಯಲ್ಲ, ಅದೇ ಖುಷಿ ಆಯ್ತು. ಬರ್ದೇ ಇರ್ತೀನಲ್ಲ. ದೊಡ್ಡ ಮನೆಯಲ್ಲಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಕಣ. ಅಪ್ಪ ಏನು ಉರ್ಕೊಂಡಿಲ್ಲ ತಾನೆ? ಅಪ್ಪ ಅಪ್ಪ ಕಣ. ಹೋಲಿ ಬಿಡೋ, ಇದೇ ಖುಷಿನಲ್ಲಿ ಆದಷ್ಟು ಬೇಗ ನನ್ನ ಬ್ಯಾಲೆನ್ಸ್ ಕ್ಲಿಯರ್ ಮಾಡ. ಏನು ನೀನು ಎಲ್ಲಿ ಹೋಗ್ತೀನಾ? ಹೊಟ್ಟೆ ಕೊಡ್ತೀನಿ ಇರೋ ಸ್ವಲ್ಪ. ಕೊಡ್ತೀಯ ಕಣ. ಒಳ್ಳೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡಿರು. ಇನ್ನು ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಹೇಳಿಸ್ತೀನಿ, ಊಟ ಮಾಡ್ಕೊಂಡೇ ಹೋಗೋದು, ಆಯ್ತಾ? ಮಿಸ್ಸೇ ಮಾಡೋ ಹಾಗಿಲ್ಲ. ಇಲ್ಲ ಕಣ, ಅದಕ್ಕೆ ಮುಂಚೆ ಒಂದು ಜ್ಯೂಸ್ ಹೇಳ. ಇನ್ನೇನಾದ್ರು ಬೇಕಾ? ಇನ್ನೊಂದು ಬೇಡ, ಜ್ಯೂಸ್. ಆಯ್ತು. ಮನೋಜ, ಮತ್ತೆ ಹೇಗಿದ್ದೀರಾ? ನಿಮ್ಮ ಯಜಮಾನ್ರು ಬರಲಿಲ್ವಾ?